ಹಲೋ ಗೈಸ್, ಎಲ್ಲರಿಗೂ ಅಲೈನ್ ವಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಲವ್ ಮಾಕ್ಟೇಲ್ 3 ಡಾರ್ಲಿಂಗ್ ಕೃಷ್ಣ ಅವರು ನಟಿಸಿ ಡೈರೆಕ್ಟ್ ಮಾಡಿ ಹಾಗೂ ಬರೆದಿರೋ ಚಿತ್ರ. ಈ ಸಿನಿಮಾ ಮೊನ್ನೆ ತಾನೇ ಸಿನಿಮಾ ಮಂದಿರಗಳಲ್ಲಿ ರಿಲೀಸ್ ಆಗಿದೆ ಮತ್ತು ಸಿನಿಮಾ ನೋಡ್ಕೊ ಬಂದಾಗಿದೆ. ಬನ್ನಿ ಸಿನಿಮಾದಲ್ಲಿ ಏನೇನು ಇಷ್ಟ ಆಯಿತು, ಸಿನಿಮಾ ಹೇಗಿದೆ ಅಂತ ನೋಡೋಣ. ಲವ್ ಮಾಕ್ಟೇಲ್ 3 ಲಾಸ್ಟ್ ಪಾರ್ಟಲ್ಲಿ ತೋರಿಸ್ದಾಗೆ ನಿಧಿಮಾ ಇನ್ನೂ ಇಲ್ಲ. ಆದಿ ಮಗುನ ದತ್ತು ತಗೊಳ್ತಾನೆ, ಆದರೆ ಸಿಂಗಲ್ ಪೇರೆಂಟ್ಗೆ ಹೆಣ್ಮಗುನ ದತ್ತು ಕೊಡಲ್ವಲ್ಲ, ಮತ್ತು ಹೇಗೆ ಏನಾಗುತ್ತೆ ಅನ್ನೋ ಸಸ್ಪೆನ್ಸ್ ಆ್ಯಂಡ್ ಟಾಪಿಕ್ನ ಚೆನ್ನಾಗಿ ಕವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಟ್ರೈಲರಲ್ಲಿ ಅವ್ರು ಏನೂ ಬಿಟ್ಕೊಟ್ಟಿಲ್ಲ, ಹಾಗಾಗಿ ನಾವು ಏನು ಅಷ್ಟು ಹೇಳೋದು ಬೇಡ ಅಂತ ಅಂದ್ಕೊಂಡು ಇನ್ನು ಸಿನಿಮಾನ ಸೀಕ್ವೆಲ್ ಅನ್ನೋದಕ್ಕಿಂತ ಬೇರೆ ಜಾನರ್ ಸಿನಿಮಾ ಅಂದರೆ ತಪ್ಪಾಗಲ್ಲ. ಮೊದಲೆರಡು ಸಿನಿಮಾ ರಾಮ್ ಕಾಮ್ ಆಗಿದ್ದರೆ ಈ ಸಿನಿಮಾ ಸ್ವಲ್ಪ ಬೇರೆ ಜಾನರ್ನಲ್ಲೇ ಹೋಗುತ್ತೆ. ಹಾಗೆ ಸಿನಿಮಾದ ಪಾಸಿಟಿವ್ಸ್ ಕಡೆ ಬರೋ ಹಾಗಿದ್ರೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ಸಿಚುವೇಶನಲ್ ಕಾಮಿಡಿ ಒಂದು ಪ್ಲಸ್ ಪಾಯಿಂಟ್ ಅನ್ಬೋದು. ಆ್ಯಂಡ್ ಅದನ್ನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಕೂಡ. ಆ್ಯಂಡ್ ಆ ಕಾಮಿಡಿ, ಆ ಟೈಮಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಆ್ಯಂಡ್ ಆ ಎಮೋಷನಲ್ ಸೀನ್ಸ್ ಪ್ರತಿಯೊಂದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಒಟ್ಟಾಗಿ ನಿಮಗೆ ಲವ್ ಮಾಕ್ಟೇಲ್ ಮೊದಲೆರಡು ಭಾಗ ಇಷ್ಟ ಆಗಿದ್ರೆ ಈ ಸಿನಿಮಾನು ಖಂಡಿತ ಇಷ್ಟ ಆಗುತ್ತೆ. ನಾನು ಈ ಸಿನಿಮಾಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಜಾಸ್ತಿನೇ ಈ ಸಿನಿಮಾ ಡೆಲಿವರ್ ಮಾಡಿದೆ ಅಂದರೆ ತಪ್ಪಾಗಲ್ಲ. ಇನ್ನು ನೀವು ಈ ಸಿನಿಮಾ ನೋಡಿಲ್ಲ ಅಂತ ಅಂದರೆ ಹೋಗಿ ಆದಷ್ಟು ಬೇಗ ಸಿನಿಮಾ ಮಂದಿರಗಳಲ್ಲಿ ನೋಡಿ, ರಿಲೀಸ್ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಟ್ರೈಲರಲ್ಲಿ ಹೇಳ್ದಾಗೇ ಈ ಸಿನಿಮಾದ ಕೊನೆಯ ಅಧ್ಯಾಯ ಇದು. ಈ ಒಂದು ಲವ್ ಮಾಕ್ಟೇಲ್ ಚಾಪ್ಟರ್ ಅನ್ನೋದು ಹೇಗಿದೆ, ಆ ಮೊದಲನೇ ಭಾಗ, ಎರಡನೇ ಭಾಗ, ನಿಧಿಮಾ ಚಾಪ್ಟರ್, ನಿಧಿಮಾ ಹೋದ್ಮೇಲೆ ಏನಾಗುತ್ತೆ, ಆ್ಯಂಡ್ ಇವಾಗ ಆದಿ ಏನು ಮಾಡ್ತಾನೆ, ಈಗ ಏನು ನಡೆಯುತ್ತೆ ಅನ್ನೋದೊಂದು ಇದೊಂದು ಕೊನೆಯ ಅಧ್ಯಾಯ ಅಷ್ಟೆ. ಆ್ಯಂಡ್ ಇದನ್ನು ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಎಂಡ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಇದರ ಸಿನಿಮಾದ ಲೈನ್ ಕೂಡ ತುಂಬ ಅಂದರೆ ತುಂಬ ಚಿಕ್ಕದಾಗಿದೆ. ಅದು ಬರೀ ಸ್ಕೂಲ್, ಕೋರ್ಟ್ ಇದ್ರ ಸುತ್ತಲೇ ನಡೆಯುತ್ತೆ. ಆ್ಯಂಡ್ ಇದರಲ್ಲಿ ಬಂದಿರೋ ಪಾತ್ರ ಆಗಿರಲಿ, ಆ್ಯಂಡ್ ಅಲ್ಲಿ ನಡೆಯೋ ಕಾಮಿಡೀಸ್ ಆಗಿರಲಿ, ಆ್ಯಂಡ್ ಆ ಲಾಯರ್ಸ್ಗಳು ತಂದಿರೋ ಲಾಯರ್ಸಿಂದ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂದ್ಕೊಂಡಿರೋ ಲವ್ ಆಗಿರಲಿ, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗೇ ಬರೆದಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರು. ಆ್ಯಂಡ್ ಇದರ ನೆಗೆಟಿವ್ಸ್ ಕಡೆ ಬರೋ ಹಾಗಿದ್ರೆ ಆ್ಯಕ್ಚುಲಿ ಇದು ಲವ್ ಮಾಕ್ಟೇಲ್ 3 ಅಂತಲೇ ಅನ್ಸಲ್ಲ. ಯಾಕಂದರೆ ಲವ್ ಮಾಕ್ಟೇಲ್ 1, 2 ರೊಮ್ಯಾಂಟಿಕ್ ರಾಮ್ ಕಾಮ್ ಜಾನ್ರಿಗೆ ಬಿದ್ದರೆ ಇದು ಮಾತ್ರ ಯಾವುದೋ ಡಿಫ್ರೆಂಟ್ ಮೂವಿಗೆ ನೋಡ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಹಾಗೆ ಕೆಲವೊಂದು ಪಾತ್ರಗಳು ಆ ಒಂದು ಕನೆಕ್ಷನ್ನ ಕೊಡಲ್ಲ. ಮತ್ತು ಮ್ಯೂಸಿಕ್ ಆಗಿರಲಿ, ಮೊದಲನೇ ಭಾಗ ಎರಡನೇ ಭಾಗದಲ್ಲೆಲ್ಲ ಈಗ ರಘು ದೀಕ್ಷಿತ್ ಅವರ ಮ್ಯೂಸಿಕ್ಕಿಗೆ ಕಂಪೇರ್ ಮಾಡೋ ಲೆವೆಲಿಗಿಲ್ಲ ಅಂದ್ರೂ ಕೂಡ ತುಂಬ ಚೆನ್ನಾಗಿದೆ. ಓಕೆ ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಕೂಡ ಮ್ಯೂಸಿಕ್ಸು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ಫೈನಲ್ ಔಟ್ಪುಟ್ ಏನು ಆದಿಗೆ ಒಂದು ಕ್ಲೋಷರ್ ಕೊಟ್ಟಿದ್ದಾರೆ. ಇದು ಲವ್ ಮಾಕ್ಟೇಲ್ 1, 2 ಫ್ರ್ಯಾಂಚೈಸ್ಗೆ ಬೀಳಲ್ಲ ಅಂತ ಅನ್ಸಿದ್ರು ಕೂಡ ಆ ಒಂದು ಆದಿ ಕ್ಯಾರೆಕ್ಟರ್ಗೆ ಏನು ಕ್ಲೋಷರ್ ಕೊಟ್ಟಿದ್ದಾರೆ, ಆ ಒಂದು ಏನು ಎಂಡಿಂಗ್ ಕೊಟ್ಟಿದ್ದಾರೆ, ಅದು ತುಂಬ ಕನ್ವಿನ್ಸಿಂಗ್ ಆಗಿತ್ತು. ಆ್ಯಂಡ್ ಅದು ನನಗೆ ತುಂಬ ಪರ್ಸ್ನಲ್ ಆಗಿ ಇಷ್ಟ ಆಯಿತು ಅಂತ ಹೇಳ್ಬೋದು. ಇನ್ನು ಈ ಮೂವಿಗೆ ನಾನು 4.5 ಔಟ್ ಆಫ್ 5 ಸ್ಟಾರ್ ರೇಟಿಂಗ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಹೆಚ್ಚಾಗಿನೇ ಡೆಲಿವರ್ ಮಾಡಿದೆ ಸಿನಿಮಾ. ಇನ್ನು ನೀವು ಸಿನಿಮಾನ ನೋಡಿಲ್ಲ ಅಂತಂದರೆ ಆದಷ್ಟು ಬೇಗ ಹೋಗಿ ಸಿನಿಮಾ ಮಂದಿರಗಳಲ್ಲಿ ಮೂವಿನ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಸಪೋರ್ಟ್ ಮಾಡಿ. ಇನ್ನು ಮತ್ತೆ ಆದಷ್ಟು ಬೇಗ ಧುರಂಧರ್ ಮೂವಿ ರಿವ್ಯೂ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್, ಶುಭ ದಿನ.